ಗೌಡ್ರೆ ಇದೇನು ಗೌಡ್ರೆ ಎತ್ಲಾಗು ಒಂಟಿರಂಗೆ ಕಾಣ್ತೀರಲ್ಲ. ಎಲ್ಲೂ ಇಲ್ಲ ಕಣ್ಲ ಸೀನಪ್ಪ. ಹಿಂಗೆ ಒಂದಿಟ್ಟು ಪ್ಯಾಟಿಗೆ ಹೋಗಿ ಬರುಮ ಅಂತವ ಟಿಪ್ಟೂರ್ಗೆ ಹೊಂಟಿದ್ದೆ ಕಣ್ಲ. ಏನೇನೋ ಒಂದಿಟ್ಟು ಸಾಮಾನು ತರಬೇಕಿತ್ತು, ಮನೆ ಸಾಮಾನೆಲ್ಲ ಖಾಲಿ ಆಗೈತೆ ಅಂತವ ಚೀಟಿ ಬರ್ದು ಕೊಟ್ಟವಳೆ. ಹಾಂ, ಅದಕ್ಕೆ ಹೋಗಿ ತಗೊಬಂದ್ಬಿಡೋಣ ಅಂತವ. ಅಯ್ಯೋ ಅದೇನು ತಿಂಗ್ಳಿಗೆ ಒಂದ್ಸರಿ ಬರ್ಕೊಡೆ ಅಂತಂದರೆ ವಾರಕ್ಕೂ ಬರ್ಕೊಡ್ತಲ್ಲ ತೆಗಿ, ಸಾಕಾಗೋಯ್ತದ ತೆಗಿ. ಆ ಟಿಪ್ಟೂರ್ಗೆ ಹೋಗೋಗೆ ಸಾಕಾಗೈತೆ ನನಗೆ. ಆಮೇಲೆ ಹಂಗೆ ನನಗೊಂದಿಟ್ಟು ಕೆಮ್ಮಾಗಿತ್ತಲ್ಲ, ಆವಾಗ ಅಲ್ಲಿಯ ಹಾಸ್ಪಿಟ್ಲಿಗೆ ತೋರಿಸಿದ್ನಲ್ಲ, ಒಂದಿಟ್ಟು ಮಾತ್ರೆ ಕೊಟ್ಟಿದ್ರು ಕಣ್ಲ. ಇಲ್ಲಿ ಯಾಕೋ ಸಿಗ್ತಾ ಇಲ್ಲ ಮಾತ್ರೆ. ಗುಂಡು ಅಂಗಡಿಗೆ ಹೋಗಿ ಕೇಳ್ದೆ, ಇಲ್ಲ ಕಣ ಇಲ್ಲಿ ಸಿಗೋಕ್ಕಿಲ್ಲ ಮಾತ್ರೆ, ನೀನು ಪ್ಯಾಟಿಗೆ ಹೋಗಬೇಕು ಅಂತಂದ. ಅದಕ್ಕೆ ತೆಗಿ ಹೋಗೋತಕ್ಕೆ ಟಿಪ್ಟೂರ್ಗೆ ಎಲ್ಲ ತಗೊಂಡು ಬರೋದಾಯ್ತದೆ ಅಂತವ ಒಂಟೆ ಕಣ್ಲ. ಇನ್ನೇನು ಮಾಡೋಣ. ಯಾಕೋ ಮಳೆ ಬೇರೆಯಾ ಬರೋಂಗಾಗಿತ್ತು ಬೇರೆಯಾ, ಅದಕ್ಕೆ ಆತಗಿ ಏನು ಮಾಡೋಣ ಏನು ಅಂತ ಗೊತ್ತಾಗಲಿಲ್ಲ. ಹೋಗೋದ ಬೇಡವಾ ಅಂತ ಈಟೊತ್ತು ಗಂಟೆ ಕಾದು ಈಗ ಒಂಟೆ ನೋಡು. ಸರಿ ಗೌಡ್ರೆ ಆಯಿತು, ಮತ್ತೆ ಹೋಗಿ ಹೋಗಿ ಪ್ಯಾಟಿಗೆ ಹೋಗಿ ತಗೊಬನ್ನಿ ಅದೇನೇನು ಬೇಕು ಎಲ್ಲನೂ. ಅಕ್ಕ ಅದೇನೇನು ಬರ್ದ್ಕೊಟ್ಟೈತಿ ಎಲ್ಲವ ಸರಿಯಾಗಿ ತಗೊಬನ್ನಿ ಗೌಡ್ರಿ. ಕಣ್ಸಿನಪ್ಪ ತಗೊಬತ್ತೀನಿ. ಏನಿವತ್ತು ಈಟೊತ್ತು ಗಂಟೆ ಆದ್ರೂ ಸಾಹೇಬ್ರು ಎಣ್ಣೆ ಗಿಣ್ಣಿ ಏನು ಹೊಡ್ತಿಲ್ವಲ್ಲ, ಏನು ಸಮಾಚಾರ? ಸೂರ್ಯ ಏನಾದ್ರೂ ದಕ್ಷಿಣದಲ್ಲಿ ಹುಟ್ಟೋನ, ಏನು ಕತೆ ಅಂತ ಹೇಳೋಣ. ಹಂಗೆ ನಿಲ್ಕಂಡು ಗೌಡ್ರೆ, ಇವತ್ತು ನನ್ನ ಕಿರಿಮಗಳು ಅವಳಲ್ಲ, ಅವಳದು ಊಟದಪ್ಪ ಇತ್ತು. ಅವಳು ಅಪ್ಪ ಇವತ್ತು ಒಂದಿನಾರು ಕುಡಿದಂಗೆ ಮನೇಲಿರಪ್ಪ, ಎಲ್ಲೂ ಹೋಗ್ಬೇಡ ಅಂತ ಹಠ ಮಾಡಿದ್ಲು. ಮಕ್ಳಲ್ವ ಗೌಡ್ರೆ, ಇನ್ನೇನು ಮಾಡೋದು ಆತಗಿ ಅಂತವ ಕಾದೆ ಆತಗೆ ಎಲ್ಲೂ ಹೋಗ್ಲಿಲ್ಲ ಕುಡ್ಗಿಡಿಯೋಕ್ಕೆ. ಅದಕ್ಕೆ ಸುಮ್ಕೆ ಮನೇಲೇ ಇದ್ದೆ ಇವತ್ತು. ಅದಕ್ಕೆ ಕುಡಿಯೋದಂಗೆ ಆಗಿಲ್ವಲ್ಲ, ಅದಕ್ಕೆ ಒಂದೀಟು ಕುಡ್ಕೊಬರೋಣ ಏನು ಮಾಡೋಣ ಅಂತವ. ಒಂಥರ ತಲೆ ಅಲ್ವ ಗಿರ್ರಂತೈತೆ ಕಣ್ಗೌಡ್ರಿ. ಎಲ್ರಿಗೂ ಕುಡಿದ್ರೆ ಗಿರ್ರಂತದೆ, ನನಗೆ ಕುಡಿಲಿಲ್ಲ ಅಂದ್ರೆ ಗಿರ್ರಂತದೆ. ಏನು ಮಾಡೋದು ನೀವೇ ಹೇಳಿ. ಅದಕ್ಕೆ ಏನು ಮಾಡೋದು ಏನು ಅಂತವ ಗೊತ್ತಾಗ್ಲಿಲ್ಲ. ಹಂಗೆ ಬೀದಿಲಿ ಓಡಾಡ್ಕೊಬಂದ್ರೆ ಒಂದಿಟ್ಟು ಗಾಳಿ ತಗೊಂಡ್ರೆ ಸರಿ ಹೋಯ್ತದೆ ಅಂತವ ಬಂದೆ ಕಣ್ಗೌಡ್ರಿ. ಒಳ್ಳೇದಾಯ್ತು ಬಿಡಪ್ಪ. ಸುಮ್ಕೆ ದಿನ ಕುಡ್ದು ಆರೋಗ್ಯ ಹಾಳಾಯ್ತದ, ಸುಮ್ಕಿರು. ಯಾವಾಗವಾಗಾದ್ರೂ ಬಿಡು ಸದ್ಯ. ಯಾವಾಗಲೂ ಏನು ಬಿಡೋದಿಲ್ಲ ನೀನು, ಯಾವಾಗಲೂ ವರ್ಷಕ್ಕೊಂದ್ಸರಿ ಬಿಟ್ಟಿದ್ಯಾ ಸದ್ಯ. ಇವತ್ತಾದ್ರೂ ನೆಮ್ಮದಿಯಾಗಿರು ಹೆಣ್ರು ಮಕ್ಳ ಜೊತೆಲಿ. ಗೌಡ್ರಿ ಏನು ಮಾಡೋಣ, ಪಾಪ ಅವಳು ಕಿರಿಯಳು ಕೇಳಿದ್ಲಲ್ಲವ ಅಂತವ ಸುಮ್ಮನೆ ಆದೆ ತೆಗಿ. ಈಗ ನಮ್ಮ ಮನೇಲಿ ಏನಾದ್ರು ಹೇಳಿದಿದ್ರಿ ನಾನೇನು ಕೇಳ್ತಿರಲಿಲ್ಲ ಬಿಡಿ. ನಾನು ಈ ಹಂಗಸ್ರದ್ದು ಮಾತು ಕೇಳೋಕ್ಕಿಲ್ಲ, ಯಾರ ಮಾತು ಕೇಳೋಕ್ಕಿಲ್ಲ. ಏನೋ ಮಗ್ಳು ಹೇಳಿದ್ಲು ಅಂತವ ಒಂದಿಟ್ಟು ಸ್ವರ್ಗದೆ ಅಷ್ಟೇ. ಒಳ್ಳೇದಾಯ್ತು ಕಂಡು ಆಯಿತು. ಆಮೇಲೆ ಸೀನಪ್ಪ, ನಾನು ಅನ್ಕೋತಾ ಇದ್ದೆ ಈ ಸತಿ ಎಲ್ಲೂ ನಾವು ಆಚೆ ಕೀಚಕ್ಕೂ ಹೋಗ್ಲಿಲ್ಲ, ಶಬರಿಮಲೆಗೂ ಮಲೆ ಹಾಕ್ಲಿಲ್ಲ, ಏನಿಲ್ಲ ಈ ಸತಿ. ಅದಕ್ಕೆ ಎಲ್ಲರೂ ಟೂರ್ಗಿರಾದರೂ ಹೋಗಿ ಬರೋನಿಲ್ಲ. ನನಗೂ ಮನೇಲಿ ಇದ್ದಿದ್ದು ಬೇಸರ ಕಣ್ಲ. ಎಷ್ಟಂತವ ಮನೆಗೂ ಹೊಲಕ್ಕೂ ಓಡಾಡೋಣ. ಅಲ್ಲೂ ಇನ್ನೇನು ಆಳು ಕಾಳುಗಳು ಬರ್ತಾರೆ, ನಾನು ಇನ್ನೇನು ಕೆಲಸನೂ ಮಾಡೋಕ್ಕಿಲ್ಲ, ಮನೇಲಿ ಇನ್ನೇನು ಕೆಲಸ ಮಾಡೋಕ್ಕಿಲ್ಲ. ಅಯ್ಯೋ ಕೈ ಕಾಲೆಲ್ಲ ಜಟ್ಟಿಡ್ದಂಗೆ ಆಗೈತಿ, ಎಲ್ಲೂ ಹೋಗಂಗಿಲ್ಲ ಬರೋಂಗಿಲ್ಲ ಬೇರೆ ಈ ಮಳೆಯಿಂದವ. ಅದಕ್ಕೆ ಎಲ್ಲರೂ ಟೂರ್ಗಿರ್ ಹೋಗಿ ಬರೋಣ ಅಂತ ನಾನು. ಓಹೋ ಪಿಲಾನೆ ಮಾಡಿದ್ದೀರಾ ಗೌಡ್ರೆ, ಟೂರು ಹೋಗ್ಬೋದು ಗೌಡ್ರೆ, ಆರಾಮಾಗಿ ಹೋಗಿ ಬರ್ಬೋದು ನಾವೆಲ್ಲರೂ. ಆದರೆ ಇವಾಗ ಒಂದು 5 ದಿನ ಏನೋ ಆ ಸೈಕ್ಲೋನು ಅಂತ ಅಂತವ್ರೆ ಗೌಡ್ರಿ. ಆ ಸೈಕ್ಲೋನ್ ಒಂದು ಮುಳುಗಿದ್ಬಿಟ್ರೆ ನಾವೆಲ್ಲರೂ ಟ್ರಿಪ್ ಹೋಗಿ ಆರಾಮಾಗಿ ಮಜಾ ಮಾಡ್ಕೊಂಡು ಬರೋಣ ಗೌಡ್ರಿ. ಈ ಮಂಗ್ಳೂರು ಸೈಡಿಗೆ ಹೋಗಿ ಅನ್ಕೊಂಡು ಗೌಡ್ರಿ. ಬೀಚು ಗೀಚು ಎಲ್ಲ ಇರ್ತದೆ, ಆರಾಮಾಗಿ ಮಜಾ ಹೊಡ್ಕೊಂಡು ಎಣ್ಣೆ ಪಾರ್ಟಿ ಮಾಡ್ಕೊಂಡು ಬರ್ಬೋದು ಗೌಡ್ರಿ. ಏನಂತೀರಾ? ಓಹೋ ಬರೀ ಎಣ್ಣೆಲಿರಪ್ಪ ನೀನು. ಎಣ್ಣೆ ಬಿಟ್ಟು ಆಚೆ ಗೀಚಿಗೆ ಬಂದ್ಯಾ ನೀನು? ಹೇಳು. ಅದೇನು ಹುಡುಗ ಕೆಟ್ಟದ್ನ ಏನೋ ನೀನು. ಅದು ಯಾಕೆ ಹಿಂಗೆ ಎಣ್ಣೆ ಹೊಡಿಯೋದು ಕಲ್ತು ಏನೋ ಕಡ್ಲ ಅಂಥವು ಚಂದವಾಗಿ ಹೆಂಡ್ತಿ ಅವಳೆ. ಅಷ್ಟು ಒಳ್ಳೆಳ ಹುಡುಗಿ ಪಾಪ. ಆ ಹುಡುಗಿನೂ ಏನಂತಾಳಲ್ಲ. ಅದು ಯಾಕೆ ಹಿಂಗೆ ಕಲಿತು ಏನು ನೀನು? ಈಗ ಹೇಳಿ ಏನು ಪ್ರಯೋಜನ ಬಿಡು. ಆಯಿತು ಕಣಪ್ಪ, ಎಣ್ಣೆ ಗಿಣ್ಣೆ ಅಂತವ ಅಲ್ಲಿ ಹಠ ಮಾಡ್ಕೊಂಡು ಕುತ್ಕೊಳ್ಳಂಗಿಲ್ಲ ನೀನು. ನಾನು ಹೇಳ್ದಷ್ಟು ಕುಡ್ಕೊಂಡು ನನ್ನ ಜೊತೆಲಿ ಇರಂಗಿದ್ರೆ ಬರ್ಬೇಕು ನೀನು, ಇಲ್ಲ ಅಂದರೆ ಇಲ್ಲೇ ಬಿಟ್ಟು ಹೋಯ್ತಾ ಇರ್ತೀನಿ ನಿನ್ನ ಅಷ್ಟೇ. ತಿಳ್ಕೊಬಿಡು ಆಮೇಲೆ. ಏನು ಇನ್ನೊಂದ್ಕಿಂತ ನಾನು ಹೇಳಕ್ಕೆ ಬರೋಕ್ಕಿಲ್ಲ ನಿನಗೆ. ಈಗಲೇ ತಿಳ್ಕೊಬಿಡ್ಬೇಕು. ಎಲ್ಲರ ಮುಂದೆ ಹೇಳೋಕ್ಕಿಲ್ಲ ನಾನು ನಿನಗೆ. ಆಮೇಲೆ ಎಲ್ಲರೂ ಸದಾ ತಗೋತಾರೆ ಸುಮ್ಮನೆ, ಸೀನಪ್ ಕುಡಿತಾನೆ ಹಂಗೆ ಹಿಂಗೆ ಅಂತವನು ಇಂತವನು ಅಂತವ. ಗೊತ್ತೈತೆ? ಈಗಲೇ ಹೇಳ್ತಾ ಇವ್ನಿ. ಆ ಟೂರಲ್ಲಿ ಎಣ್ಣೆ ಕುಡಿಯೋದಾಗಲಿ ಏನಾದರೂ ಹಂಗೂ ಹಿಂಗೂ ಗಲಾಟೆ ಮಾಡೋದಾದರೆ ಮಾಡಿದ್ರೆ ನಾನಂತೂ ಕರ್ಕೊಂಡು ಹೋಗೋಕ್ಕಿಲ್ಲ. ಇಲ್ಲೇ ಏನು ಮಾಡೋಕ್ಕಿಲ್ಲ ಗೌಡ್ರೆ. ನಾನು ಸೈಲೆಂಟಾಗಿದ್ದು ಚೆನ್ನಾಗಿದ್ದು ಬತ್ತೀನಿ ಗೌಡ್ರೆ ಅಂತ ಹೇಳೋದಾದ್ರೆ ಕರ್ಕೊಂಡು ಹೋಗ್ತೀನಿ ನೋಡಪ್ಪ ನಿನ್ನೂ. ಆಯಿತು ಕಣ್ಗೌಡ್ರಿ, ಏನು ಮಾಡೋಕ್ಕಿಲ್ಲ ಕಣ್ಗೌಡ್ರಿ. ನೀವು ಇದ್ದಾಗ ಹೆಂಗಾರು ಗಲಾಟೆ ಮಾಡ್ತೀನ ನಾನು. ಅವಾಗವಾಗ ಒಂದು 90-60 ಬಿದ್ದರೆ ಸಾಕು ಗೌಡ್ರಿ, ಜಾಸ್ತಿ ಏನು ಕೇಳೋಕ್ಕಿಲ್ಲ. ಒಂದು 90ನೋ 60ನೋ ಹಾಕೊಂಡು ಹಂಗೆ ಮಜಾ ಮಾಡ್ಕೊಂಡಿರೋಣ ಬಿಡಿ ಗೌಡ್ರಿ. ನಿಮ್ಮ ಮುಂದೇನು ಗಲಾಟೆ ಮಾಡೋಕ್ಕೆ ಬರೋಕ್ಕಿಲ್ಲ ಗೌಡ್ರಿ. ನೀವು ಇಷ್ಟೊತ್ತು ವರ್ಷದಿನ ನೋಡಿದ್ದೀರ ನನ್ನ. ಗೊತ್ತಿಲ್ವ ಗೌಡ್ರಿ ನನ್ನ ಬುದ್ಧಿ ಹೆಂಗೆ ಅಂತವ? ನಿಮ್ಮ ಮುಂದೆ ಯಾವತ್ತಾದರೂ ನಾನು ಗಲಾಟೆ ಮಾಡಿವ್ನಾ? ಇಲ್ಲ ತಾನೆಯಾ? ಇಲ್ಲ ಬಿಡ್ಲಾ.
ಗೊತ್ತು ನೀನು ಹೆಂಗೆ ಅಂತವ. ಆದರೂ ನನ್ನ ಕರ್ತವ್ಯ ಹೇಳ್ಬೇಕಲ್ಲಪ್ಪ, ಹೇಳ್ದೆ. ಇನ್ನೇನು ಮತ್ತೆ ಸಮಾಚಾರ? ಏನಿಲ್ಲ ಗೌಡ್ರಿ, ಹೇಳ್ಬೇಕಿಲ್ಲವ. ಗೌಡ್ರಿ ರಾಗಿ ಕುಯಿಸ್ತೀವಿ ಅಂದ್ರಲ್ಲ, ಕುಯ್ಸಿದ್ರೆ? ಓ ಇಲ್ಲಿ ಕಣಪ್ಪ, ರಾಗಿನೂ ಕುಯ್ಸಿಲ್ಲ, ಏನಿಲ್ಲ. ಈ ಮಳೆ ಬೇರೆ ಅದೇನೋ 5 ದಿನ ಸೈಕ್ಲೋನು ಅಂದಲ್ಲ ನೀನೇ, ಹಂಗಂತ ಹೇಳ್ತಾ ಇದ್ರು ಟಿ ವಿಲು ಅಂತವ. ಹೇಳಿದ್ಲು ನನ್ನ ಮಗಳು. ಅದಕ್ಕೆ ಇನ್ನೇನು ಕುಯ್ಸೋದು ಅಂತವ, ಸುಮ್ಮನೆ ಇದೀನಿ ನೋಡೋಣ, ಒಂದು 5 ದಿನ ಕಳೀಲಿ ಅಂತವ. ಆ ರಾಗಿ ಬೇರೆ ಎಲ್ಲ ಹಾಳಾಗೋಯ್ತಾವೆ ಮಳೆ ಬಂದು. ಏನು ಮಾಡೋದು ಏನೋ ಕಣಪ್ಪ, ಕುಯ್ಸಕ್ಕೂ ಬಿಸಿಲು ಬರಬೇಕಲ್ಲ. ಏನು ಮಾಡೋಣ, ಒಂದು ಈಟ್ ಬಿಸಿಲು ಬಂದ್ಬಿಟ್ರೆ ಕುಯ್ಸ್ಬಿಡ್ತೀನಿ. ಏನು ಮಾಡೋದು ಏನೋಪ್ಪ. ಈಗೀತ ಯಾರಿಗೂ ಹೇಳಿಲ್ಲ ಕಣ್ಲ ಸಿನಪ್ಪ. ಕುಯ್ಗಿಯಕ್ಕೆಲ್ಲವ ಮೆಸಿನ್ ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ. ಅದೇನೋ ಮೆಸಿನ್ ಬಂದೈತಲ್ಲ, ಅದಕ್ಕೆ ಹೇಳಿವ್ನಿ. ಅವ್ರಿಗೆ ಫೋನ್ ಮಾಡಿದ ತಕ್ಷಣ ಬರ್ತೀನಿ ಅಂತ ಹೇಳೋರೆ. ಯಾವಾಗ ಬಿಸಿಲು ಬರ್ತದೆ ಅವಾಗ ಫೋನ್ ಮಾಡ್ರಿ ಗೌಡ್ರಿ ಅಂತವ. ಆಗ ತಕ್ಷಣ ಫೋನ್ ಮಾಡಿದ್ರೆ ಬಂದು ಎಲ್ಲ ಕುಯ್ದುಕೊಟ್ಟು ಹೋಗ್ತಾರ ತೆಗಿ. ಅಯ್ಯೋ ಕೈಯಲ್ಲಿ ಕುಯ್ಸೋದಾದ್ರೆ ಕೂಲಿಯವ್ರಿಗೆ ಹೇಳ್ಬೇಕು, ಅವರು ಪಾಪ ಹಿಂಸೆ ಪಡ್ಕೊಂಡು ಕೆಲ್ಸಕ್ಕೆ ಬರ್ತಾರೆ. ಅದೆಲ್ಲ ಯಾಕೆ ಬೇಕು? ಈ ಕೂಲಿಯರೇ ಸಿಗೋದು ಕಷ್ಟ ಆಗೈತಿ. ಅದಕ್ಕೆ ಅತ್ತಾಗಿ ಮೆಸಿನ್ಗೆ ಹೇಳ್ಬಿಟ್ಟೆ ಅತ್ತಾಗ ನಾನು. ಅಯ್ಯೋ ಅದೇ ಸರಿ ಕಂಡು ಕೊಡ್ರಿ, ಯಾಕೆ ಸುಮ್ಮನೆ ತಾಳಿ ಕೆಡ್ಸ್ಕೊತೀರಾ? ಈ ಕೂಲಿಯವೋ ಕರೆದ್ರು ಬರೋಕ್ಕಿಲ್ಲ, ಹೆಂಗಸ್ರಂತೂ ಬುಡಿ ಮಾತಾಡ್ಸಂಗಿಲ್ಲ. ಆ ಗಾರ್ಮೆಂಟ್ಸು ಅಂತೂ ಎಲ್ಲೋ ಹೋಯ್ತಾರೆ, ಒಬ್ರು ಕೂಲಿಗೆ ಬರೋಕ್ಕಿಲ್ಲ. ಗಾರ್ಮೆಂಟ್ಸು ಅಂದ್ಕೊಂಡು ಅಲ್ಲಿ ಆರಾಮಾಗಿ ನೆರಳಲ್ಲಿ ಕೆಲಸ ಮಾಡ್ಕೊ ಬರ್ತಾರಲ್ಲ ಗೌಡ್ರಿ. ಕೈ ತುಂಬ ಸಂಬಳನೂ ಕೊಡ್ತಾರೆ, ಇನ್ನೇನು ಅವ್ರಿಗೆ ಚಿಂತೆ. ಅದಕ್ಕೆ ಆತಾಗಿ ಈ ಕಡೆ ಸಂಬಳಕ್ಕೆಲ್ಲ ಬರೋಕ್ಕೆ ಇಲ್ಲ ಅಂತಾರೆ ಕೂಲಿಗೆ. ಬುಡಿ ಆತಾಗಿ ಆ ಮೆಸಿನರ್ಗೆ ಹೇಳಿದೆಯಾ, ಒಳ್ಳೇದಾಯ್ತು. ನಾನು ಬರ್ತೀನಿ. ಅದು ಯಾವಾಗ ಮಿಷಿನ್ ಬರ್ತದೆ ಹೇಳಿ. ಒಂದಿಟ್ಟು ಅಲ್ಲಿ ಇಲ್ಲಿ ನೋಡಿ ಸರಿಗೆ ಮಾಡಿಸ್ತೀನಿ. ಆಯ್ತಾ ಕೊಡ್ರಿ. ನೀವಲ್ಲಿ ಧೂಳು ಪಾಳಲ್ಲೆಲ್ಲವ ಹೋಗ್ಬೇಡಿ. ಮೊದಲೇ ಯಾಕೆ ಕೆಮ್ಮು ಅಂತ ಇದ್ರಿ, ಈಗ ಸುಮ್ಮನೆ ಧೂಳಲ್ಲೆಲ್ಲ ಹೋಗಿ ಮತ್ತೆ ಕೆಮ್ಮು ಮಾಡ್ಕೊಂಡಿರಾ? ನನಗೆ ಹೇಳಿ, ಒಂದಿಟ್ಟು ಫೋನ್ ಮಾಡಿ, ನಾನು ಬರ್ತೀನಿ ನೋಡ್ಕೊಳಕ್ಕೆ. ಸರಿ ಕಣ್ ಸೀನಪ್ಪ, ಆಯಿತು, ಹಂಗೆ ಮಾಡ್ತೀನಿ ಬಿಡು. ಸೀನಪ್ಪ ಮಾವ, ಓ ಇಲ್ಲೇ ಇದೆಯಾ ನೀನು? ಹೆಂಗವ ಗೌಡ್ರುವೆ ನೀವು ಇಬ್ಬರು ಒಟ್ಟಿಗೆ ಸಿಕ್ಬಿಟ್ರಲ್ಲ? ಓಹೋ ಪಾಪ, ಬಂದೇನ್ಲ? 7 ದಿನ ಆಯ್ತಲ್ಲ ನೀನು ನೋಡಿ. ಏನ್ಲಾ ಚೆಂದಾಗಿದ್ಯಾ? ಕಣ್ಮಾವು ಚೆಂದಾಗಿದ್ದೀನಿ. ನೀನು ಹೆಂಗಿದ್ಯಾ? ಚೆಂದಾಗಿದೆಯೇ? ಕಣಪ್ಪ ಚೆಂದಾಗಿವ್ನಿ. ಇನ್ನೇನು ಮತ್ತೆ ಸಮಾಚಾರ? ಏನು ನಮ್ಮೂರ ಕಡೆಗೆ ಬಂದ್ಬಿಟ್ಟಿದಿ? ಅಪರೂಪಕ್ಕೆ ಸಿಕ್ಕಿದೆಯಲ್ಲಪ್ಪ. 7 ದಿನ ಆಯ್ತು ನೀನು ನೋಡಿ. ಹಂಗೆ ಬಂದೆ ಕಣ್ಮವ. ಮನೆ ತಾವು ಹೋಗಿದ್ದೆ, ಅತ್ತೆನ ಕೇಳ್ದೆ, ಅತ್ತೆ ಇಲ್ಲ ಅಂತಂದ್ರು. ಅಜ್ಜಿನೂ ಕೇಳ್ದೆ, ಅಜ್ಜಿ ಎಲ್ಲೋಗೋನೆ ಏನೋ ಕಣಪ್ಪ ಗೊತ್ತಿಲ್ಲ. ಇವತ್ತು ಬೇರೆ ಕುಡಿಯೋಕ್ಕಿಲ್ಲ ಅಂತ ಅಂದಂತಲ್ಲ ನೀನು. ನಾನು ಅದಕ್ಕೆ ಬಾರ್ಗಿರ್ ಕಡೆಗೆ ಸಿಗ್ತೀಯನೋ ಅಂತ ಹೋಗೋಣ ಅಂತಿದ್ದೆ. ಆಮೇಲೆ ಹೇಳಿದ್ರು ಇವತ್ತು ಕುಡಿಯೋಕ್ಕಿಲ್ಲ ಅಂತ ಹೇಳೋನೆ ನಿಮ್ಮ ಮಾವ, ಇಲ್ಲೆಲ್ಲೋ ರೋಡ್ ಗಿಡಲ್ಲಿ ಸಿಗ್ತದೆ ನೋಡು ಅಂದರು. ಅದಕ್ಕೆ ಆ ಗುಂಡು ಅಂಗಡಿ ಅಥವಾ ಹೋಗಿದ್ದೆ, ಎಲ್ಲೂ ಕಾಣಲಿಲ್ಲ ನೀನು. ಆಮೇಲೆ ಇನ್ನೇನು ಮಾಡೋಣ ಅಂತ ಹಿಂಗೆ ನಡ್ಕೊ ಬತ್ತಿದ್ದೆ, ಹೆಂಗೋ ಇಲ್ಲೇ ಸಿಕ್ಬಿಟ್ಟೆ ನೋಡು. ಕಣ್ಲಾ, ಇವತ್ತು ನನ್ನ ಮಗಳದು ಉರ್ದಬಲ್ವೇ, ಅವಳು ಕುಡಿಯಂಗಿಲ್ಲ ಕಣಪ್ಪ ಇವತ್ತು ಅಂತ ಆಟ ಮಾಡಿದ್ಲು. ಆತಗಿನ್ ಏನು ಮಗಳಿಗೋಸ್ಕರ ಅಂತವ ಒಂದಿನ ಬಿಟ್ಟಿದ್ದೀನಿ. ವರ್ಷದಲ್ಲಿ ಒಂದಿನ ಬಿಟ್ರೆ ಒಳ್ಳೇದಂತೆ ಕಣ್ಲಿ. ಅದು ಹೇಳೋಕ್ಕಿಲ್ವ ಗಾದೆ, ನೀನು ವರ್ಷದಲ್ಲಿ ಒಂದಿನ ಊಟ ಬಿಟ್ರೆ ಒಳ್ಳೇದು ಅಂತವ. ಹಂಗೆ ನಾನು ವರ್ಷದಲ್ಲಿ ಒಂದಿನ ಎಣ್ಣೆ ಬಿಟ್ಟಿದ್ದೀನಿ ನೋಡು ಹೆಂಗೆ. ಓಹೋ ಸರಿ ಕಣ್ಬಿಟ್ಟು ಮಾವ. ಗೌಡ್ರೆ ಚೆಂದಾಗಿದ್ದೀರಾ ಗೌಡ್ರೆ? ಕಣಪ್ಪ ಚೆಂದಾಗಿವ್ನಿ. ಆಮೇಲೆ ನೀನು ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ ನನಗೆ. ಗೌಡ್ರೆ, ನಮ್ಮ ಈ ಕರಿಯಣ್ಣ ಇಲ್ವಾ, ಕರಿಯಣ್ಣ? ಅವ್ರ ಮಗ ಪ್ಯಾಟಿನಾಗಿದ್ನಲ್ಲ. ಪ್ಯಾಟಿನಾಗ ಅದೇನೋ ಇಂಜಿನಿಯರಿಂಗೋ ಏನೋ ಓದ್ಕೊಂಡಿದ್ನಲ್ಲ ಗೌಡ್ರೆ, ಆ ಹುಡ್ಗ ಇವನು. ನಮ್ಮ ಕರಿಯಣ್ಣನ ಹಿರಿ ಮಗ. ಓಹೋ ನಮ್ಮ ಕರಿಯಣ್ಣನ ಮಗನು. ಗೊತ್ತೇ ಆಗ್ಲಿಲ್ಲ ನೋಡಪ್ಪ ನೀನು. ಹಿಂಗೆಲ್ಲವ ಸೂಟು ಬೂಟು ಹಾಕೊಂಡು ಕನ್ನಡಕ ಎಲ್ಲ ಹಾಕೊಂಡು ಓಡಾಡೋದು ಇನ್ನೆಲ್ಲಿ ಗೊತ್ತಾದದು? ನಾನಿನ್ನು ನೋಡಿದ್ದು ಚಡ್ಡಿ ಹಾಕೊಂಡು ಓಡಾಡ್ಬೇಕಾರ್ ಬಿಡು. ಈಗಿನ್ನೆಲ್ಲಿ ಗೊತ್ತಾದದು ನೋಡೋಕ್ಕೆ. ಏನಪ್ಪ ಚೆನ್ನಾಗಿದ್ಯಾ? ಕರಿಯಣ್ಣಂಗೆ ಅವನೇ ಚಂದಾಗವನಾ? ಕಣ್ಗೌಡ್ರೆ ಚಂದಾಗಿವ್ನಿ. ಅಪ್ಪನೂ ಚೆನ್ನಾಗೈತೆ. ಆಮೇಲೆ ಯಾಕೆ ಬಂದೆ ಅಂತಂದರೆ, ನಮ್ಮ ಮಾರಮ್ಮನ ಗುಡಿ ಐತಲ್ಲ, ಅಲ್ಲಿ ಮರಿ ಕಡಿತಾ ಇದ್ದೀವಿ. ಅಲ್ಲಿ ಜಾತ್ರೆ ನಡೀತದಲ್ಲ, ಗೊತ್ತಲ್ಲ ಮಾವ ನಿನಗೆ. ವರ್ಷಕ್ಕೊಂದ್ಸರಿ ಜಾತ್ರೆ ನಡೀತದೆ, ಮಾರಮ್ಮನ ಗುಡಿ ಐತವ. ಅಲ್ಲೆಯ ಮರಿ ಕಡಿತಾ ಇವಿ. ಅದಕ್ಕೆ ಊಟಕ್ಕೆ ಬನ್ನಿ ಅಂತವ, ಕರಿಯೋಕ್ಕೆ ಅಂತವ. ಅಮ್ಮಯ್ಯ ಹೋಗಿ ಮನೆ ತವ ಕರೆದ್ಬಿಟ್ಟು ಬಾರ್ಲಾ ತೆಗಿ, ನೀನು 8 ವರ್ಷ ಆಯಿತು ಅವ್ರ ಮನೆ ಕಡೆಗೆ ಹೋಗಿ ಅಂತ ಅಂದ್ಲು. ಅದಕ್ಕೆ ಅತ್ತಗೆ ಬಂದೆ ಅತ್ತಗೆ ಊರಿಗೆಯ. ಒಳ್ಳೇದಾಯ್ತು ಬಿಡ್ಲಾ ಹೆಂಗೋ. ಬಂದಿದ್ದೆ ಹೆಂಗೋ ಒಳ್ಳೇದಾಯ್ತು ಬಿಡು. ಆಮೇಲೆ ಯಾವತ್ತು ಜಾತ್ರೆ? ಪ್ರತಿ ಸತಿ ಭಾನುವಾರ ಇರ್ತೈತಿ, ಈ ಸತಿ ಭಾನುವಾರನೇ ಏನು ಬೇರೆ ದಿನವೇ? ಇಲ್ಲಿ ಕಣ್ಮವ, ನಿಂಗೆ ಗೊತ್ತಿಲ್ವೇ? ಪ್ರತಿ ಸತಿನೂ ಭಾನುವಾರನೇ ಬೀಳೋದು. ಈ ಸತಿನೂ ಭಾನುವಾರನೇ ಕಣ್ಮಾವು. ಅಲ್ಲೇ ಮಾರವನ ಗುಡಿ ಹತ್ರನೇ ಇರ್ತದೆ ಜಾತ್ರೆ, ನಿಂಗೂ ಗೊತ್ತಲ್ಲ. ಅಲ್ಲೇ ಎಲ್ಲವ ಗುಡಾರ ಹಾಕೊಂಡು ಎಲ್ಲ ಮಾಡ್ಕೊಂಡು ತಿನ್ಕೊಂಡು ಬರೋದಲ್ವೇ. ಈ ಸತಿ ಬರಬೇಕು ಮಾವ. ಓದ್ಕಿತ ಅದೇನೇನೋ ನೆಪ ಹೇಳ್ಕೊಂಡು ಅತ್ತೆನೂ ಮಕ್ಳನ್ನೆಲ್ಲ ಕಳಿಸಿದ್ದೆ. ಈ ಕಿತ ಅಂತವೇ ನೀನೇ ಬರ್ಬೇಕು ನೋಡು, ಹೇಳಿವ್ನಿ ಈಗಲೇ. ಆಮೇಲೆ ಗೌಡ್ರೆ, ನೀವು ಬರಬೇಕು ಗೌಡ್ರೆ. ನಮ್ಮ ಅಪ್ಪಯ್ಯ ಆಗಿದ್ರೆ ನಿಮ್ಮ ಮನೆ ತವೇ ಬಂದು ಹೇಳೋಯ್ತಿತ್ತು. ನನಗಷ್ಟು ಗೊತ್ತಾಗ್ಲಿಲ್ಲ ಗೌಡ್ರೆ, ಹೆಂಗೋ ಇಲ್ಲೇ ಸಿಕ್ಕಿದ್ದೀರಿ. ನಿಮ್ಮನ್ನು ಹಂಗೆ ಕರಿತಾ ಇದ್ದೀನಿ. ಬೇಜಾರು ಮಾಡ್ಕೋಬಾರ್ದು ಗೌಡ್ರೆ, ಬರಬೇಕು ನೀವು. ಉಣ್ಕೊಂಡು ಹೋಗ್ಬಿಡಿ, ಬಿರ್ನೆ ಮಾಡ್ಬಿಡ್ತೀವಿ ಇವತ್ತಿನಂತೆಯ. ನಾವೇನು ತಡ ಮಾಡೋಕ್ಕಿಲ್ಲ ಕಣ್ಗೌಡ್ರಿ, ಅವತ್ತಿನಂತೆ ಮಾಡ್ಬಿಡ್ತೀವಿ. ಒಂದು 3-4 ಗಂಟೆ ಅಷ್ಟರಲ್ಲೆಲ್ಲ ಊಟ ಅಡುಗೆ ಎಲ್ಲ ಆಗಿರ್ತದೆ ಗೌಡ್ರಿ. ನೀವು ಬಂದು ಉಣ್ಕೊಂಡು ಹೋಗೋದಷ್ಟೇ. ಗಾಡೀಲಿ ಇಬ್ಬರೂ ಬಂದ್ಬಿಡಿ.
ಆಯ್ತು ಕಣ್ ಬಿಡ್ಲ ಪಾಪ, ನೀನು ಇಷ್ಟು ಹೇಳಿದ್ಮೇಲೆ ನಾವು ಬರ್ದಂಗಿರ್ತೀವಲ್ಲ. ಅದು ಮನೆ ತಗೊ ಬಂದಿದ್ಯಾ ಪಾಪ ಹೇಳೋಕ್ಕೆ. ಬರ್ತೀವಿ ಬಿಡು, ಗೌಡ್ರನ್ನೂ ಕರ್ಕೊಬತ್ತೀನಿ. ಹಂಗೆಯ ನನ್ನ ಫ್ರೆಂಡ್ಸ್ಗಳವ್ರೆ, ರಂಗಜ್ಜ ಆಮೇಲೆ ಬೀರಜ್ಜ ಎಲ್ಲ ಅವರೇ. ಅವ್ರನ್ನೂ ಒಂದು 2-3 ಜನ ಎಕ್ಸ್ಟ್ರಾ ಬರ್ತಾರೆ. ಬಾಡು ಅಂದಮೇಲೆ ನಾವು ಒಬ್ಬೊಬ್ಬರೇ ಬರೋಕ್ಕಾಗಕ್ಕಿಲ್ಲ ಕಣ್ಲಿ. ಏನು ಆಮೇಲೆ ನೀನು ಅಲ್ಲಿ ಹೋಗ್ಬಿಟ್ಟು ಬೈಕೊಳಂಗಿಲ್ಲ ಕಣಪ್ಪ. ಈ ಮಾವು ಯಾಕೆ ಹಿಂಗೆ 4-5 ಜನ ಕರ್ಕೊಬಂದೈತಿ ಅಂತವ ಈಗಲೇ ಹೇಳ್ತಾ ಇವ್ನಿ. 4-5 ಜನ ಬತ್ತೀವಿ ನಾವು. ಏನು 5 ಜನ ಆದರೂ ಆದೋ 6 ಜನ ಆದರೂ ಆದೋ, ಒಟ್ಟಿನಲ್ಲಿ ಜಾಸ್ತಿ ಜನ ನೀವು ಬತ್ತೀವಿ, ಲೆಕ್ಕ ಹಾಕು. ಆಮೇಲೆ ಇದೇನಿದು ಒಬ್ರನ್ನ ಕರೆದ್ರೆ ಇಷ್ಟೊಂದು ಜನ ಬತ್ತವ್ರೆ ಅಂತ ಹೇಳ್ಕೊಬೇಡ. ನಿಮ್ಮ ಅಪ್ಪ ಇದ್ದಿದ್ರೆ ಅವ್ರು ಎಲ್ಲರ ಮನೆಗೂ ಹೇಳೋಗಿರೋದು. ನಿಮ್ಮ ಅಪ್ಪ ಹಿಂಗಾದ್ರೆ ಅವರೆಲ್ಲವ ಪರಿಚಯ, ನಿನಗಿನ್ನು ಯಾರು ಗೊತ್ತಿಲ್ವಲ್ಲ, ಅದಕ್ಕೆ ಈಗ ಹೇಳ್ತಾ ಇವ್ನಿ. ಅವ್ರಿಗೆ ಹೇಳ್ಕೊಂಡು ನಾನು ಕರ್ಕೊಬತ್ತೀನಿ. ನೀನೇನು ಚಿಂತೆ ಮಾಡಬೇಡ. ಒಟ್ಟಿನಲ್ಲಿ ನೀನು ರೆಡಿಯಾಗಿರ್ಬೇಕು. ನಾವು 4-5 ಜನ ಬತ್ತೀವಿ ಅಂತವ. ಆಮೇಲೆ ಬೈಕೊಳಂಗಿಲ್ಲ. ಆಮೇಲೆ ಬಂದ್ಬಿಟ್ಟವ್ರು ಇವರು 4-5 ಜನ ಬಂದವರಲ್ಲಪ್ಪ ಅಂತವ ತಲೆ ಮೇಲೆ ಕೈ ಇದ್ಕೊಂಡು ಕುಟ್ಕೊಳಂಗಿಲ್ಲ. ಈಗಲೇ ಹೇಳ್ತಾ ಇವ್ನಿ. ಆಮೇಲೆ ಎಣ್ಣೆ ವ್ಯವಸ್ಥೆನೂ ಇರ್ಬೇಕಣಪ್ಪ. ಏನು ಅಯ್ಯೋ ಮಾವ, ಅದು ಯಾಕಂಗೆ ಚಿಂತೆ ಮಾಡ್ತೀವಿ ಮಾವ. 4-5 ಜನ ಇಲ್ದಿದ್ರೆ 10 ಜನನೇ ಕರ್ಕೊಂಬಮ್ಮವು. 3 ಮರಿ ಕಡಿತಾ ಇವ್ನಿ ಈ ಸತಿಯ. ನಾನು ತಲೆ ಕೆಡ್ಸ್ಕೊತೀನ? ಹಂಗೆಲ್ಲ ತಲೆ ಕೆಡ್ಸ್ಕೊಳಕಿಲ್ಲ. ನನ್ನ ಮಗಳದು ಮುಡಿ ಕೊಡಬೇಕಿತ್ತು, ಹಂಗೆ ಹೆಂಗೋ ಮುಡಿ ಕೊಡಂಗು ಆಯ್ತದೆ ಅಂತವ 3 ಮರಿ ಕಡಿತಾ ಇದ್ದೀನಿ. ಎಲ್ಲರಿಗೂ ಹೇಳ್ತಾ ಇವ್ನಿ. ಅದಕ್ಕೆ ನಾನೇ ಬಂದಿದ್ದು ಹೇಳೋಕ್ಕೆ. ಇಲ್ಲಾಂದರೆ ಅಪ್ಪಯ್ಯನೇ ಕಳಿಸ್ತೈತೆ. ಅದು ಯಾರ್ಯಾರು ಅಪ್ಪಯ್ಯನ ಫ್ರೆಂಡ್ಸ್ ಯಾರ್ಯಾರು ಅವರೇ, ಯಾರ್ಯಾರು ಪರಿಸ್ದೇವ್ರವ್ರೆ ಮಾವ, ಅವ್ರಿಗೆಲ್ಲವ ತೀರಾ ಫೋನ್ ಮಾಡಿ ಹೇಳು ಅಂದರೆ ನಾನು ಹೇಳ್ತೀನಿ. ಇಲ್ಲ ಈಗಲೇ ಕರ್ಕೊಂಡು ಹೋಗು, ಅವ್ರ ಮನೆಗೆಲ್ಲವ ಕರ್ಕೊಂಡು ಹೋಗು. ನಾನು ಅಲ್ಲೇ ಮನೆ ತವ ಎಲ್ಲರಿಗೂ ಹೇಳ್ಬಿಟ್ಟು ಬರ್ತೀನಿ. ನನಗೇನು ಅಭ್ಯಂತರ ಇಲ್ಲ ಕಣ್ ಮಾವ. ಎಷ್ಟು ಜನ ಬೇಕಾದ್ರೂ ಕರ್ಕೊಬ. ಯಾರಿಗಾದ್ರು ಹೇಳ್ಬೇಕೇನು ಹೇಳು, ಬೇಕಿದ್ರೆ ಅವ್ರ ಮನೆ ತವ ಹೋಗಿ ಹೇಳ್ಬಿಟ್ಟು ಬರು ಮಾ ಒಂದು ಮಾತು. ಎಲ್ಲರನ್ನೂ ಕರ್ಕೊಬಾರಪ್ಪ ನೀನು. ಆಮೇಲೆ ಎಣ್ಣೆ ವಿಷಯಕ್ಕೆಲ್ಲ ತಲೆ ಕೆಡ್ಸ್ಕೊಬಿಡಕಂಡು ಮಾವ ನೀನು. ಎಣ್ಣೆಗೆ ಎಷ್ಟು ಬೇಕು ಅಷ್ಟು ಕುಡಿ ಮಾವ. ಈ ಸತಿ ಅಂತೂ ನಿನಗೆ ಎಣ್ಣೆಲ್ಲ ಸ್ನಾನ ಮಾಡಿ ಕಳಿಸ್ತೀನಿ. ನೀನು ಜಾಸ್ತಿ ಚಿಂತೆ ಮಾಡಬೇಡ. ಏನಂತೀಯ? ಆಮೇಲೆ ನೀನು ಒಬ್ಬನೇ ಬಂದಿ ಕಣಪ್ಪ, ನಿನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಬತ್ತೀನಿ ಅಂತ ಮಾವ. ಆಮೇಲೆ ಅತ್ತೆನ ಮಕ್ಳನ್ನೆಲ್ಲ ಬಿಟ್ಬಿಟ್ಟು ಬಂದಿಯಾ, ಎಲ್ಲನೂ ಕರ್ಕೊಬರ್ಬೇಕು. ಲೇ ಪಾಪ, ಈಗ ಹೇಳ್ದೆ ನೋಡು. ಹೆಂಗಸ್ರ ಮಕ್ಕಳೆಲ್ಲ ಯಾಕಲ ಬಾಡ್ ಪಾರ್ಟಿಗೆ ನಾವೇ ಹೋಗ್ಬೇಕಂಡ್ಲ. ಹೆಂಗಸ್ರ ಮಕ್ಕಳು ಎಲ್ಲ ಏನಂದರೆ ಈ ಮದುವೆ ಮುಂಜಿ ಇರ್ತದಲ್ಲ, ಅಂಥದ್ದು ಕರ್ಕೊಂಡು ಹೋಗ್ಬೋದು. ಈ ನಾಮಕರಣಗಳು, ಆರತಿ ಶಾಸ್ತ್ರ ಅವು ಇವು ಇರ್ತವಲ್ಲ, ಅವಕ್ಕೆಲ್ಲ ಸರಿ ಕಣಪ್ಪ. ಈ ಬಾಡ್ ಊಟಕ್ಕೆಲ್ಲವ ಅವ್ರನ್ನೆಲ್ಲ ಕರ್ಕೊಬರಕ್ಕಾಗಿಲ್ಲ. ಸುಮ್ಕಿರ್ ನೀನು. ನಾವು ಬರ್ತೀವಿ, ನಾವೆಲ್ಲವ 4-5 ಜನ ಬರ್ತೀವಿ. ಬಂದು ಉಣ್ಕೊಂಡು ಪಾರ್ಟಿ ಮಾಡ್ಕೊಂಡು ವಾಪಸ್ ಬರ್ತೀವಿ. ಹಂಗಾತದೇನು ಮಾವ? ನೆಂಟ್ರನ್ನೆಲ್ಲವ ಕರೆದಿರ್ತೀವಿ, ಎಲ್ಲ ನೆಂಟ್ರೆಲ್ಲ ಬಂದಿರ್ತಾರೆ. ನೀನು ಒಬ್ಬನೇ ಬಂದರೆ ಸರಿ ಹೋದದ? ಸುಮ್ಕೆ ಅತ್ತೆನ ಕರ್ಕೊಬಾ. ಇಲ್ಲಾಂದ್ರೆ ಒಂದು ಕೆಲಸ ಮಾಡು, ಅವ್ರ ಪಾಡಿಗೆ ಅವ್ರು ಬರ್ತಾರೆ, ಅವ್ರಿಗೆ ಹೇಳ್ಬಿಟ್ಟು ಬಾ, ನೀವೆಲ್ಲ ಬಸ್ಸಲ್ಲಿ ಬರೋಲ್ಲ, ನಾನು ಹೋಯ್ತೀನಿ ಅಂತ. ನೀವೆಲ್ಲವ ಗಾಡಿಲೇ ಬಂದ್ಬಿಡಿ. ಇನ್ನೇನು ಹತ್ರನೇ ಅಲ್ವಾ, ಏನೋ ಒಂದು 15 ಕಿಲೋಮೀಟ್ರ್ ಆಯ್ತದೆ. ಗಾಡಿಲೇ ಬನ್ನಿ ಅತ್ತಗಿ. ಆಯ್ತು ಬಿಡ್ಲಾ, ಹಂಗೆ ಮಾಡ್ತೀವಿ. ಏನಂತೀರ ಗೌಡ್ರೆ, ನಾವು ಹೋಗೋಣ ಗಾಡೀಲಿ? ಹೋಗನ್ಕಂಡು ಬಿಡ್ಲಾ ಸೀನಪ್ಪ. ನಮ್ಮ ಕರಿಯಣ್ಣನ ಮಗ ಅಂತಂದರೆ ಪಾಪ ಅವನೆಷ್ಟು ವಿಶ್ವಾಸದಿಂದ ಕರಿತಾನೆ ನೋಡಿವ್ನಿ ನಾನು. ಪಾಪ ಇವನು ಬಂದವನಲ್ಲ ಮನೆಗಂಟವ ಕರೆಯೋಕ್ಕೆ. ಇವನಿಗೂ ಪಾಪ ಗೊತ್ತಿಲ್ಲ ಯಾರ್ಯಾರು ಜನಕ್ಕೆ ಹೇಳ್ಬೇಕು, ಏನೇನು ಹೇಳ್ಬೇಕು ಅಂತವ. ಇರಲಿ ತಗೋ, ಬರ್ತೀನಿ ಕಂಡು ಬಿಡು ಪಾಪ, ನೀನೇನು ತಲೆ ಕೆಡ್ಸ್ಕೊಬೇಡ ಬಿಡೋಲ್ಲ. ಬರ್ತೀವಿ ನಾವೆಲ್ಲವ 4-5 ಜನ ನಾವೆಲ್ಲವ ಫ್ರೆಂಡ್ಸ್ ಇದ್ದೀವಿ. ಎಲ್ಲೋದ್ರೂ ಒಟ್ಟಿಗೆ ಹೋಯ್ತೀವಿ, ಹೊಟ್ಟೆ ಬರ್ತೀವಿ, ಹಂಗೆ ಬರ್ತೀವಿ ಬಿಡಪ್ಪ. ಆಗೋ ನೀವು ಹೇಳ್ತಿದ್ದನ್ಗೆ ರಂಗಜ್ನು ಬಂದ್ಬಿಟ್ರಲ್ಲ. ರಂಗಜ್ ನೆನ್ಪೈತೆ ನನಗೆ. ರಂಗಜ್ಜ ಚೆನ್ನಾಗಿದೆಯೇನಜ್ಜ? ಕಂಡ ಪಾಪ ಚಂದಾಗಿವ್ನಿ. ನೀನು ಯಾರಂತ ಗೊತ್ತಾಗ್ಲಿಲ್ವಲ್ಲ? ಓಹೋ, ಗೊತ್ತಾಯ್ತು ಬಿಡು. ಅದೇ ಕರಿಯನ್ ಮಗ ಅಲ್ವೇ ನೀನು? ಹಿರಿ ಮಗ? ಅದೇ ಪ್ಯಾಟ್ನಾಗ ಓದ್ತಿದ್ದಲ್ಲ ಅವನ್ತಾನೆಯಾ ನೀನು? ಕಣಜ್ಜ, ಸದ್ಯ ನೀನಾದ್ರೂ ನೆನ್ಪಿಟ್ಕೊಂಡಿದ್ಯಾ ಬಿಡಪ್ಪ ನನ್ನ. ಹೆಂಗೋವ ನಂಗೆ ನೆನ್ಪಿದ್ದೀನಲ್ಲ ನಿಂಗೆ. ಕಣ್ಲ ಪಾಪ, ಓದ್ಕಿತ ಅದೇನೋ ಹಬ್ಬಕ್ಕೆ ಅಂತವ ನಿಮ್ಮ ಮನೆಗೆ ಬಂದಿದ್ನಲ್ಲ, ಆಗ ನಿಮ್ಮ ಅಪ್ಪಯ್ಯ ತೋರಿಸಿದ್ದ ಹಿರಿ ಮಗ ಕಣ ಇವನು ಅಂತವ. ಅಲ್ಲೇನೋ ಪ್ಯಾಟಿನಾಗೆ ಅದೇನೋ ಓದ್ತವನೇ, ಇನ್ನೊಂದು ವರ್ಷ ಐತೆ ಅಷ್ಟೇ, ಆಮೇಲೆ ಕೆಲ್ಸಕ್ಕೆ ಹೋಯ್ತಾನೆ ಅಂತವ ತೋರಿಸಿದ್ದ ಕಣ್ಲ. ಅದಕ್ಕೆ ನೆನ್ಪೈತೆ ನೋಡಿ ನನಗೆ. ಕಣಜ್ಜ, ನನಗೂ ನೆನ್ಪೈತೆ ನಿಮ್ಮ ಮುಖ. ಸರಿ ಅಜ್ಜ, ಅದೇ ಹೇಳ್ತಾ ಇದ್ದೆ ನಾನು ಈಗ ತಾನೇ ಸೀನಪ್ಪ ಮಾವನ ಹತ್ರವ, ಮಾರಿಗುಡಿ ಹತ್ರವ ಜಾತ್ರೆ ನಡೀತದಲ್ಲ ವರ್ಷ ಹೋದ ವರ್ಷ ಬಂದಿದ್ದೇನೆ ನೀನು. ಅಲ್ಲಿ ಊಟ ಮಾಡಿಸ್ತಾ ಇದ್ದೀವಿ. 3 ಮರಿ ಕಡ್ದು ಎಡೆ ಮಾಡ್ತಾಯಿದ್ದೀವಿ. ಎಲ್ಲರೂ ಊಟಕ್ಕೆ ಬಂದ್ಬಿಡ್ಬೇಕು. ಸೀನಪ್ಪ ಅವು ಹೇಳ್ತಿ ಈಗ ತಾನೇ ರಂಗಜ್ಜ ಅವರೆಲ್ಲನೂ ಕರ್ಕೊಬತ್ತೀನಿ ಕಣೋ. ನಿಮ್ಮ ಅಪ್ಪ ಆಗಿದ್ರೆ ಅವ್ರಿಗೆಲ್ಲವ ಪರಿಚಯದವರು ಹೇಳ್ತಿತ್ತು. ನೀನು ಅಷ್ಟು ಪರಿಚಯ ಇಲ್ಲ, ಇರಲಿ ತಗೋ ನಾನೇ ಕರ್ಕೊಬತ್ತೀನಿ ಅಂತ ಸೀನಪ್ಪ ಮಾವು ಈಗ ತಾನೇ ಹೇಳ್ತಾ ಇತ್ತು. ಅಷ್ಟರಲ್ಲಿ ನೋಡಿ ನೀವೇ ಬಂದ್ಬಿಟ್ರಿ ಅಂತಾಗಿ. ಹೂಕಣೋ ನೆನ್ಪೈತ್ ಬಿಡು. ಬರ್ತೀವಿ ಬಿಡ್ಲ, ಅಲ್ಲೇ ದೇವಸ್ಥಾನದವಲ್ವ ವಯ್ಯಾಡಿ. ಇನ್ನೇನು ಬರ್ತೀವಿ, ಒತ್ತನಂತೆ ಮಾಡ್ತಿರ್ತಾನೆಪ್ಪ. ಈ ಮಳೀಲಿ ಭಯ ಆಯ್ತದ ಕಣಪ್ಪ. ಮಳೇಲಿ ಎಲ್ಲೂ ಓಡಾಡೋಕ್ಕೆ, ಈ ಚಳಿ ಬೇರೆಯ ಕ್ವಾರಿಲಿ ಎಲ್ಲಿ ಹೋಗೋಕ್ಕೂ ಒಂಥರ ಶೀತ ಗೀತ ಕೆಮ್ಮು ಎಲ್ಲ ಬಂದ್ಬಿಡ್ತದೆ. ಚಳಿಲಿ ಒಂಚೂರು ನೆಂದ್ರಿ. ಅದಕ್ಕೆ ನೋಡಿ ಒತ್ತನಂತ ಮಾಡಿಬಿಡಿ ಅತ್ತಿಗೆ.
ಹ್ಞೂ ಕಣ್ರಂಗಜ್ಜ, ಅದೇ ಹೇಳಿದ್ದೀನಿ. ನಾನು ಸೀನಪ್ಪ ಮಾವಂಗೆ ಅದನ್ನ ಹೇಳ್ದೆ, ಒತ್ತಂತೆ ಮಾಡ್ತೀವಿ 3-4 ಗಂಟೆ ಹಿಂಗೆ. ಗೌಡ್ರಿಗೂ ಹೇಳಿದ್ದೀನಿ, ಎಲ್ಲರೂ ಗಾಡಿ ತಗೊಂಡು ಬಂದ್ಬಿಡಿ, ಒತ್ತಂತೆ ತಿನ್ಕೊಂಡು ಬಂದ್ಬಿಡೋರಂತೆ. ಹ್ಞೂ ಸರಿ ಕಣ್ಬಿಡಪ್ಪ, ಆಯಿತು ಬರ್ತೀವಿ. ಯಾವತ್ತು ಎಂದು ಇಟ್ಟಿರೋದು? ಈ ಭಾನುವಾರ ರಂಗಜ್ಜ. ಹಂಗೆಯಾ ನನ್ನ ಮಗಳದು ಮುಡಿ ಕೊಡಬೇಕಿತ್ತು ಅಲ್ಲೆಯ. 1 ವರ್ಷ ಆಯಿತು, ಅದಕ್ಕೆ ಮುಡಿನೂ ಕೊಡಿಸ್ತಾ ಇದ್ದೀವಿ. ಹಂಗೆ ಎಡೆನೂ ಆಗೋಯ್ತದೆ ಅಂತವ 3 ಮಡಿ ಕಡಿತಾ ಇದ್ದೀವಿ. ಒಳ್ಳೇದಾಯ್ತು ಬಿಡಪ್ಪ. ಮಾಡು ಆಯಿತು, ಬರ್ತೀವಿ ಬಿಡಪ್ಪ, ನೀನೇನು ತಲೆ ಕೆಡ್ಸ್ಕೊಬೇಡ. ಯಾರ್ಯಾರು ಅವ್ರು ಎಲ್ಲರೂ ಕರ್ಕೊಬರ್ತೀವಿ, ನಮ್ಮ ಸ್ನೇಹಿತರೆಲ್ಲನೂ. ನೀನೇನು ತಲೆ ಕೆಡ್ಸ್ಕೊಬೇಡ ಬಿಡು, ಬರ್ತೀವಿ. ಸರಿ ಆಯಿತು ರಂಗಜ್ಜ. ಆಮೇಲೆ ಗೌಡ್ರೆ, ಮಿಸ್ ಮಾಡಂಗಿಲ್ಲ ಗೌಡ್ರೆ. ಬೇಕಿದ್ರೆ ನಿಮ್ಮ ಮನೆಗೆ ಹೇಳಿ ಅಂತಂದ್ರೂ ಹೇಳ್ತೀನಿ ನಾನು. ನನಗೆ ನಿಮ್ಮ ಮನೆ ಗೊತ್ತಿರಲಿಲ್ವಲ್ಲ, ಅದಕ್ಕೆ ಸೀನಪ್ಪ ಮಾವ ಸಿಕ್ಕಿದ್ರೆ ಹೇಳೋಣ ಅಂತಿದ್ದೆ ಗೌಡ್ರೆ. ಇಲ್ಲ ಅಂದಿದ್ರೆ ಅವಾಗಲೇ ಹೇಳ್ತಾ ಇದ್ದೆ. ಇವಾಗ ಮನೆಗೆ ಹೋಗಿ ಹೇಳಪ್ಪ ಅಂತಂದರೆ ಅಲ್ಲಿಗೆ ಹೋಗಿ ಹೇಳ್ಬಿಡ್ತೀನಿ ಗೌಡ್ರೆ. ಆಮೇಲೆ ಮಿಸ್ ಮಾಡಂಗಿಲ್ಲ ನೀವು. ಹಂಗೆ ಅಕ್ಕರ್ನು ಎಲ್ಲರನ್ನೂ ಕರ್ಕೊಬರ್ಬೇಕು ಗೌಡ್ರಿ. ಹಂಗೇನಿಲ್ಲ ಕಣ್ ಪಾಪ, ಬಿಡು. ಪಾಪ ನೀನು ಅಷ್ಟು ದೂರದಿಂದ ಬಂದಿದ್ಯಾ ಕಾರ್ಯಕ್ಕೆ, ಅದೇ ಹೆಚ್ಚಲ್ವೇ. ಇನ್ನೇನು ಮನೆಗಿನ್ನೇನು ಹೇಳ್ತೀಯ, ನಾನು ಇಲ್ಲೇ ಸಿಕ್ಕಿವ್ನಲ್ಲ, ಇಲ್ಲೇ ಹೇಳಿದ್ಯಲ್ಲ ಬಿಡಪ್ಪ, ಬತ್ತೀವಿ ಬಿಡು. ನೀನೇನು ತಲೆ ಕೆಡ್ಸ್ಕೊಬೇಡ, ಬತ್ತೀವಿ ಬಿಡಪ್ಪ ನಾವು. ಇನ್ನೂ ಯಾರಿಗೂ ಹೇಳ್ಬೇಕೇನೋ, ಹೇಳ್ಬಿಟ್ಟು ಹೊರಡಪ್ಪ. ಸಂಜೆ ಆಗಕ್ಕೆ ಬಂತು, ಓಡು. ಹ್ಞೂ ಕಣ್ಕೊಡ್ರಿ, ಇನ್ನೂ ಸ್ವಲ್ಪ ಜನಕ್ಕೆ ಹೇಳ್ಬೇಕಿಲ್ಲಿ. ಹೇಳ್ಬಿಟ್ಟು ಹೊರಡ್ತೀನಿ, ಮಳೆ ಬರೋಂಗೆ ಬೇರೆ ಆಗೈತಲ್ಲ. ಬಿರ್ನಿ ಹೊರಡ್ಬಿಟ್ಟಿನಿ, ನಾನು ಗಾಡೀಲಿ ಬಂದಿದ್ದೀನಿ. ನೆಂದೋಗ್ಬಿಡ್ತೀನಿ, ಆಮೇಲೆ ತಡವಾಗಿ ಹೋದರೆ ಬಿರ್ನಿ ಹೊರಡ್ತೀನಿ. ಸರಿ ಕಣ್ಲ, ಆಯಿತು ಪಾಪ, ಹೊರಡ್ಲ ನೀನು. ಸುಮ್ಕಿಲ್ಲಿ ಯಾಕೆ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀಯಾ? ಅದು ಯಾರ್ಯಾರಿಗೆ ಹೇಳ್ಬೇಕು ಎಲ್ಲರಿಗೂ ಹೇಳಿ. ಬತ್ತೀವಿ, ಹೋಗು, ನೀನೇನು ತಲೆ ಕೆಡ್ಸ್ಕೊಬೇಡ. ಸರಿ ಆಯಿತು, ಬತ್ತೀನಿ ರಂಗಜ್ಜ. ಗೌಡ್ರೆ, ಸೀನಪ್ಪವ ಬರಬೇಕು, ಬಿರ್ನೆ ಬಂದ್ಬಿಡು, ಬತ್ತೀನಿ ನಾನು. ಅಯ್ಯೋ ಪಾಪ ಕಣ್ಲ ಹುಡುಗ. ಅವ್ರ ಅಪ್ಪನಂಗೆ ಭಾವಣಿಕೆ ನೋಡು. 3 ಗಂಟೆವ ಬಂದು ಕರಿತವನೆಲ್ಲ ಎಡೆ ಮಾಡಿಸ್ತಾ ಇದ್ದೀನಿ ಅಂತವ. ಬೇರೆಯವರಾಗಿದ್ರೆ ಫೋನ್ ಮಾಡಿ ಹೇಳಿರೋರು. ಪರವಾಗಿಲ್ಲ ಕಣ್ಲ ಹುಡುಗ. ಹ್ಞೂ ಕಣ್ಗೌಡ್ರೆ, ಪಾಪ ಹುಡುಗ ಇಷ್ಟು ದೂರ ತಂತ ಬಂದು ಹೇಳ್ಬಿಟ್ಟು ಹೋಯ್ತವ್ ನೋಡಿ. ಹೋಗ್ಬೇಕು, ಅವ್ರ ಅಪ್ಪನೂ ಹಿಂಗೆ ಭಾವಣಿಕೆ ನೋಡಿ. ಅದಕ್ಕೆ ಅಪ್ಪ ಅವ ಹೆಂಗಿರ್ತಾರೋ ಹಂಗೆ ಮಕ್ಕಳು ಆಯ್ತಾರೆ ಅಂತ ಹೇಳೋದು. ಹೆಂಗೋ ಇವನು ಭಾವಣಿಕೆ ಕಲ್ತವನು, ಪರವಾಗಿಲ್ಲ. ಸರಿ ಕಣಪ್ಪ. ಮಾತಾಡ್ಕೊಂಡು ನಿಂತ್ಕೊಂಡು ನೋಡಿ, ಸಂಜೆ ಆಗೋಕ್ಕೆ ಬತ್ತು. ನಾನೊಂದಿಟ್ಟು ಪಾರ್ಟಿಗೆ ಹೋಗಿ ಬಿಡ್ಬೇಕಂಡ್ರಲ್ಲ ಟಿಪ್ಟೂರ್ ಕಡೆಗೆ. ಏನು ಮಾಡೋದು ಏನೋ, ಮಳೆ ಬೇರೆ ಬರೋಂಗಾಗೈತೆ. ಈಗ ಹೋದ್ರೂ ಮಧ್ಯದಲ್ಲಿ ಸಿಗಾಕೊಬಿಡ್ತೀನಿ ಮಳೇಲಿ. ಇರಂಗೂ ಇಲ್ಲ. ಒಂದಿಟ್ಟು ಕೆಮ್ಮು ಮಾತ್ರ ಬೇರೆ ತರಬೇಕು ಅರ್ಜೆಂಟಾಗಿ. ಆಮೇಲೆ ಸಾಮಾನ್ಗೆ ಮನೆಯೆಲ್ಲ ಬರ್ಕೊಟ್ಟವಳು ನಮ್ಮ ಮನೇಲಿ ಬೇರೆಯ. ಅದನ್ನೂ ತರಲಿಲ್ಲ ಅಂದ್ರೆ ಆಮೇಲೆ ರುದ್ರಾವತಾರ ಆಡ್ತಾಳೆ. ಏನೂ ಇಲ್ಲ ಕಣ್ರಿ ಸಾಮಾನು, ಅಡುಗೆ ಮಾಡೋಕ್ಕೆ ಅಂತವ ಕಿರ್ಚಾಡ್ತಿದ್ಲು ಆಗಲೇ. ಏನು ಮಾಡೋದು ಏನೋ, ನೋಡಂತ ತಗೊಳ್ಳಿ. ಹೋಗೋದೆ ಏನು ಅಂತ ಗೊತ್ತಾಯ್ತಿಲ್ಲಪ್ಪ ನನಗೂ. ಈ ಮೋಡ ಬೇರೆ ಹಿಂಗೆ ಕೌಚ್ಕೊಂಡೈತೆ. ಯಾವಾಗ ಮಳೆ ಬರ್ತದೆ ಯಾವಾಗ ಬಿಸಿಲು ಬರ್ತದೆ ಅಂತ ನೀವು ಹೇಳೋಕ್ಕಾಯ್ತಲ್ಲ ಕಣ್ರಲ್ಲ. ಅದೇನೋ ಸೈಕ್ಲೋನು ಅಂತ ಬಂದ್ಬಿಟ್ಟತ್ತಾಗಿ. ಹ್ಞೂ ಕಣ್ಕೊಡ್ರಿ, ಹಂಗೆ ಆಗಿರೋದು. 1-5 ನಿಮಿಷದ ಮುಂಚೆ ನೆನ್ನೆ ಅಂತೂ ನಮ್ಮ ಪಕ್ಕದ ಮನೆಯವರು ರಾಗಿ ಹಾಕೊಂಡು ಕೂತವ್ರು ಪಾಪ. ಇನ್ನೇನು ಮಳೆ ಬರಲ್ಲ, ಬಿಸಿಲು ಬಂದೈತೆ ಅಂತವ, ರಾಗಿ ಎಲ್ಲ ಒಣಗಿಸ್ಕೊಂಡು ಕೂತೈತೆ ಅಮ್ಮ ಪಾಪ. ಒಂದೇ ನೋಡಿದ್ರೆ ದಬನ ಬಂದೇ ಬಿಡೋದ ಮಳೆ. ಅಯ್ಯೋ, ಅವ ಅಮ್ಮನ ಪಾರ್ದಾಟ ನೋಡೋಕ್ಕಾಗ್ದಲ್ಲಿ ನಾನೇ ಎಲ್ಲ ಹೋಗಿ ಟಾರ್ಪಲ್ಲೆಲ್ಲ ಒದ್ಸ್ಬಿಟ್ಟು ಬಂದೆ ಪಾಪ. ಒಂದೇ ಹೆಂಗ್ಸು ಏನು ಎತ್ತುತ್ತದೆ. ಅಯ್ಯೋ, ಅದ್ರ ಕೈಲಿ ಆಯ್ತಾ ಇಲ್ಲ ಬೇರೆ, ಪರದಾಡ್ತೈತೆ ಪಾಪ ಮಳೆ ಬಂದು. ರಾಗಿ ಎಲ್ಲ ನೆಂದೋದ್ರೆ ಬೆಳೆದಿರೋದಿಲ್ಲ, ವೇಸ್ಟ್ ಆಯ್ತದೆ. ಅಯ್ಯೋ, ಹೊಟ್ಟೆಲ್ಲ ಉರಿತಿತ್ತು ಕೊಡ್ರಿ. ಈ ಮಳೆದು ಏನು ಕತೆ ಅಂತ ಹೇಳೋಕ್ಕಾಗಲ್ಲ ಕಣ್ಕೊಡ್ರಿ. 5 ನಿಮಿಷ ಇದ್ರೆ 5 ನಿಮಿಷ ಹೋಗ್ಬಿಡ್ತದೆ. ಹ್ಞೂ ಕಣಪ್ಪ, ನೆನ್ನೆ ಸಂತುವೆ ಅದು ಹೆಂಗೆ ಮಳೆ ಬಂತು ಏನೋ ನನಗೂ ಗೊತ್ತಾಗ್ಲಿಲ್ಲ. ನಾನು ಸುಮ್ಕೆ ಕೂತೀನಲ್ಲೇ, ಗುಂಡು ನಂಗ್ದಿತ್ತವ, ದಬ್ಬನ್ ಬಂದೇ ಬಿಡ್ತು ಮಳೆ. ಆಮೇಲೆ ಓಡೋದು ಒಳಕ್ಕೆ ಎತ್ತಕ, ಅವ್ರ ಮನೆ ಒಳಗೆ ಕೂತಿದ್ದು 1 ಅರ್ಧ ಗಂಟೆ. ಅವಳು ಹೆಂಗಸ್ರು ಪಾಪ ಇದು ಕಾಪಿ ಮಾಡಿಕೊಟ್ಲು. ಕಾಪಿ ಕುಡ್ಕೊಂಡು ಆಮೇಲೆ ಮಳೆ ನಿಂತ್ಮೇಲೆ ಬಂದು ಹೊತ್ತಿಗೆ. ಅಯ್ಯೋ, ಏನು ಮಳೆ ಅಂತಿರೋ ಏನೋ ಕಣಪ್ಪ. ಅದಕ್ಕೆ ಇವಾಗ ನಂಗೆ ಭಯ ಆಯ್ತೈತಿ. ಟಿಪ್ಟೂರ್ಗೆ ಬೇರೆ ಹೋಗ್ತೀನ, ಅಲ್ಲಿ ನಿಂತ್ಕೊಳ್ಳೋಕ್ಕೆ ಅಲ್ಲಿ ಟೌನ್ಗೇನಲ್ಲಿ ಏನಾರು ಮಳೆ ಬಂದರೆ ಯಾವ್ದಾದ್ರು ಅಂಗಡಿ ತವಾದ್ರೆ ನಿಂತ್ಕೋಬೋದು. ಆಮೇಲೆ ಈ ಕಡೆಗೆ ಬಂದರೆ ಈ ಮರದಡಿಲು ನಿಂತ್ಕೊಳ್ಳಂಗಿಲ್ವಲ್ಲಪ್ಪ, ಸಿಡ್ಲು ಗುಡ್ಗು ಬಂದ್ಬಿಟ್ರೆ ಅಂತ ಅದು ಬೇರೆ ಭಯ ಆಯ್ತಾ ಇರ್ತದೆ. ಈ ಮಳೆಲೇನು ಸಿಡ್ಲು ಗುಡ್ಲು ಬರ್ತಿಲ್ಲ, ಆದ್ರೂ ಭಯ ಇರ್ತದಲ್ಲ. ಏನು ಮಾಡೋದು ಏನು ಅಂತ ಯೋಚನೆ ಮಾಡ್ತಾಯಿವ್ನಿ. ನೋಡೋಣ, ಮನೆತ ಹೋಯ್ತೀನಿ, ನಮ್ಮ ಮನೇಲಿ ಕೇಳ್ತೀನಿ, ಅರ್ಜೆಂಟಾಗಿದ್ದರೆ ಹೋಗಿ ತಗೊಬರ್ತೀನಿ ಅಂತವ. ಇಲ್ಲಾಂದರೆ ಅಲ್ಲೇ ಗುಂಡಂಗ್ದಿತ್ತವ, ಸಿಕ್ಕಿದ್ರೆ ಯಾವ್ದಾದ್ರು ಸಾಮಾನು ಅಲ್ಲೇ ತಗೋತೀನಿ ತೆಗಿ. ಇನ್ನೇನು ಕೆಮ್ಮನ್ ಮಾತ್ರ ಒಂದು ತಗೊಳಕ್ಕೆ ಹೋಗ್ಬೇಕಿತ್ತು ಅರ್ಜೆಂಟಾಗಿ. ನೋಡೋಣ, ನಮ್ಮ ಪಾಪ ಏನಾದರೂ ಬಂದರೆ ಆ ಕಡೆಯಿಂದ ಇವತ್ತು ತೋರಿಸ್ತೀನ ತಗೋ ಅವ್ನ ಕಲಿಯ. ಇನ್ನೇನು ಮಾಡೋಣ, ಈ ಮಳೇಲಿ ಹೋಗೋಕ್ಕಾಗಲ್ಲ ಕಣ್ರಲ್ಲ, ಸಾಕಾಯ್ತದ ತೆಗಿ. ಆಮೇಲೆ ಚಳಿರಿ, ಅಯ್ಯೋ ಕೈ ಕಾಲೆಲ್ಲ ನಡುಗೆ ಬಂದ್ಬಿಡ್ತದ ಗಾಡಿ ಓಡಿಸೋಷ್ಟರಲ್ಲಿ. ಯಾಕೆ ಬೇಕಪ್ಪ ಇದೆಲ್ಲ ನನಗೆ ಅನ್ನಂಗೆ ಆಗೋಯ್ತದೆ ತೆಗಿ. ಅದಕ್ಕೆ ನೋಡೋಣ, ಅದು ಏನು ಮಾಡೋಣ. ಹೋಯ್ತೀನಿ ಮನೆ ತವ, ಒಂದಿಟ್ಟು ಹೋಗಿ ಕೇಳ್ತೀನಿ ಕಣ್ರಲ್ಲ. ಹೋಗಿ ನೀವು ಮನೆ ಸೇರ್ಕೊಳ್ರಿ, ಮಳೆ ಬರೋಂಗಾಗೈತಿ. ಸುಮ್ಮನೆ ಇಲ್ಲಿ ನಿಂತ್ಕೊಬಿಡ್ರಿ ಚಳೀರಿ. ಸೀನಪ್ಪ, ಹೋಗಿ ನಿನ್ನ ಮನೆಗೆ ಹೋಗಿ ಮೊದಲು. ಗೌಡ್ರೆ ಸುಮ್ಕಿರಿ ಗೌಡ್ರಿ, ನನಗೇನಾಯ್ತದೆ. ನಾನಂತೂ ನನ್ನ ಬಾಡಿ ಅಂತೂ 6 ಪ್ಯಾಕ್ ಬಾಡಿ ಕಣ್ಗೌಡ್ರಿ. ಎಣ್ಣೆ ಹೊಡೆದವ್ರದ್ದು ಎಷ್ಟು ಸ್ಟ್ರಾಂಗ್ ಆಗೈತೆ ಕೊಡ್ತಾ ಬಾಡಿ. ಒಂಚೂರು ಚಳಿ ಮಳೆಗೆಲ್ಲ ಒಂದು ನಡ್ಗಕ್ಕೆ ಇಲ್ಲ ಕಣ್ಕೊಡ್ರಿ ನಾನು.
ನಿಮ್ಗೇನು ಗೊತ್ತು, ನೀವು ಎಲ್ಲಿ ಎಣ್ಣೆ ಹೊಡಿತೀರಿ ಬಿಡಿ, ನಿಮ್ಗೆ ಯಾಕೆ ಹೇಳೋದು ಸುಮ್ಮನೆ. ಆಮೇಲೆ ಗೌಡ್ರೆ, ಟ್ರಿಪ್ಪು ಟೂರ್ ವಿಷಯ ಹೇಳಿದ್ನಲ್ಲ, ನೆನ್ಪಿಟ್ಕೊಳ್ಳಿ, ಮಾತಾಡೋಣ ಎಲ್ಲ ಒಂದ್ಕಿಂತ ಸೇರಿದಾಗ ಮಾತಾಡ್ಕೊಂಡು ಹೋಗ್ಬಿಟ್ಟು ಬರೋಣ ಗೌಡ್ರಿ, ಆಯ್ತಾ? ಸರಿ ಕಣ್ಲ ಚಿನ್ನಪ್ಪ, ಆಮೇಲೆ ಸಿಗೋಣ ಆತಾಗ ಮಾತಾಡ್ತೀನಿ. ನೋಡೋಣ, ಎಲ್ಲ ಸಿಕ್ಕಿದ್ಮೇಲೆ ಮಾತಾಡೋಣಂತೆ. ಈಗ ಹೋಗಿ ಮನೆಗೆ, ನಾನು ಒಂದಿಟ್ಟು ಮನೆಗೆ ಹೋಗಿ ಆಮೇಲೆ ಪ್ಯಾಟಿಗೆ ಹೋಗ್ಬೇಕಂದ್ರಲ್ಲ, ಅವಳು ಏನು ಹೇಳ್ತಾಳೆ ನಮ್ಮ ಮನೇಲಿ ಕೇಳ್ಕೊಂಡು ಹೋಗೋದಿದ್ರು ಹೋಗ್ತೀನಿ, ಇಲ್ಲ ನಮ್ಮ ಪಾಪನ ಕೈಲಿ ಮಾತ್ರ ತರ್ಸ್ಕೊಂಡು ಸುಮ್ಮನೆ ಆಯ್ತೀನಿ ಅತ್ತಾಗ ನಾಳೆ ಬೆಳಿಗ್ಗೆ ಹೋಗ್ತೀನಿ. ಇನ್ನೇನು ಮಾಡೋಣ. ಸರಿ ವೀಕ್ಷಕರೇ, ಇಲ್ಲಿಗೆ ನಮ್ಮ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀವಿ ವೀಕ್ಷಕರೇ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ವೀಕ್ಷಕರೇ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ವೀಕ್ಷಕರೇ. ನೀವು ಸಬ್ಸ್ಕ್ರೈಬ್ ಮಾಡಿ ನಮಗೆಲ್ಲ ಸಪೋರ್ಟ್ ಮಾಡಬೇಕು ವೀಕ್ಷಕರೇ. ಧನ್ಯವಾದಗಳು ವೀಕ್ಷಕರೇ. ಇವತ್ತು ನೀವೆಲ್ಲ ನಮಗೆ ಸಬ್ಸ್ಕ್ರೈಬ್ ಮಾಡ್ತೀವಿ ಅಂತ ಪ್ರಮಾಣ ಮಾಡಿ ವೀಕ್ಷಕರೇ. ನಾನು ಹೆಂಗೆ ಇವತ್ತು ಎಣ್ಣೆ ಬಿಟ್ಟಿದ್ದೀನೋ ಹಂಗೆ ನೀವೆಲ್ಲ ಇವತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ವೀಕ್ಷಕರೇ. ಧನ್ಯವಾದಗಳು. ಟಾಟಾ, ಬಾಯ್ ಸಿಯಾ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.